ಒಬ್ಬ ಮನುಷ್ಯನ ಬದುಕಿನಲ್ಲಿ ಕೆಲವು ಪ್ರಶ್ನೆಗಳು ಕೇವಲ ಪ್ರಶ್ನೆಗಳಾಗಿ ಉಳಿಯೋದಿಲ್ಲ. ಅವು ಅವನನ್ನ ಹುಡುಕಾಟದ ಹಾದಿಗೆ ಕರೆದೊಯ್ತವೆ. ಆ ಹುಡುಕಾಟ ಒಂದು ದಿನ ಅವನನ್ನ ತನ್ನದೇ ಆದ ನಂಬಿಕೆಗಳ ಮುಂದೆ ನಿಲ್ಲಿಸುತ್ತದೆ. ತಾನು ನಂಬಿದ್ದನ್ನ ಪ್ರಶ್ನೆ ಮಾಡುವಂತೆ ಮಾಡುತ್ತದೆ. ತಾನು ಪ್ರಶ್ನಿಸಿದ್ದನ್ನೇ ಮತ್ತೆ ಹೊಸದಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ. ಹುಸೇನ್ ಸಾಹೇಬರ ಬದುಕಿನಲ್ಲೂ ಇದೇ ರೀತಿಯ ಒಂದು ಹುಡುಕಾಟ ಆರಂಭವಾಗಿತ್ತು. ಮದರ್ಸಾ ಶಿಕ್ಷಣದಿಂದ ದೂರವಾದ ನಂತರ ಅವರೊಳಗಿನ ಪ್ರಶ್ನೆಗಳು ನಿಧಾನವಾಗಿ ಬೆಳೀತಾ ಬಂದವು. ಅವರ ಸುತ್ತಲಿನ ಜಗತ್ತನ್ನ ಹೊಸ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು. ಪುರಾಣಗಳು, ಪ್ರವಚನಗಳು, ವಿವಿಧ ಧಾರ್ಮಿಕ ವಿಚಾರಗಳು, ವಚನ ಸಾಹಿತ್ಯ ಇವೆಲ್ಲವೂ ಅವರ ಮನಸ್ಸಿನ ಮೇಲೆ ಒಂದೊಂದೇ ರೀತಿಯಲ್ಲಿ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿದವು. ಅದರಲ್ಲೂ ವಚನ ಧರ್ಮದ ಚಿಂತನೆಗಳು ಅವರನ್ನ ವಿಶೇಷವಾಗಿ ಆಕರ್ಷಿಸಿದವು. ಬಸವಣ್ಣನವರ ಚಿಂತನೆ ಹುಸೇನ್ ಸಾಹೇಬರ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನ ಹುಟ್ಟು ಹಾಕಿತು. ಮನುಷ್ಯನನ್ನ ಮನುಷ್ಯನಾಗಿ ನೋಡುವ ದೃಷ್ಟಿ, ಜಾತಿ ಭೇದಗಳನ್ನ ಪ್ರಶ್ನಿಸುವ ಧೈರ್ಯ, ಕಾಯಕಕ್ಕೆ ನೀಡಿದ ಮಹತ್ವ, ದಾಸೋಹದ ಪರಿಕಲ್ಪನೆ, ಆಂತರಿಕ ಶುದ್ಧತೆಯ ಮೇಲೆ ನೀಡಿದ ಒತ್ತು, ಈ ವಿಚಾರಗಳು ಒಬ್ಬ ಯುವಕನ ಮನಸ್ಸನ್ನ ಆಳವಾಗಿ ತಟ್ಟಿದವು. ಅವರು ಕೇಳ್ತಾ ಬೆಳೆದ ಪುರಾಣಗಳು, ಅವರು ಕೇಳಿದ ಪ್ರವಚನಗಳು, ಅವರ ಸುತ್ತಲಿನ ವೈಚಾರಿಕ ಚರ್ಚೆಗಳು ಇವೆಲ್ಲವೂ ಸೇರಿ ಅವರೊಳಗೆ ಒಂದು ಹೊಸ ಚಿಂತನೆಯ ಜಗತ್ತನ್ನ ನಿರ್ಮಿಸ್ತಾ ಇದ್ವು. ಆದರೆ ಇದರ ಜೊತೆಗೆ ಮತ್ತೊಂದು ಸಂಗತಿಯು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಅದು ಇಸ್ಲಾಂ ಧರ್ಮದ ಕುರಿತು ಕೇಳಿ ಬರ್ತಾ ಇದ್ದ ಅಪಪ್ರಚಾರ. ತಮ್ಮ ಸ್ವಧರ್ಮದ ಕುರಿತು ಸಂಪೂರ್ಣವಾದ ಜ್ಞಾನ ಇಲ್ಲದ ಸಂದರ್ಭದಲ್ಲಿ ಹೊರಗಿನಿಂದ ಕೇಳಿ ಬರ್ತಾ ಇದ್ದ ಮಾತುಗಳು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸುವುದು ಸಹಜವಾಗುತ್ತದೆ. ಹುಸೇನ್ ಸಾಹೇಬರ ಬದುಕಿನಲ್ಲೂ ಅಂತಹ ಒಂದು ಹಂತ ಬಂದಿತ್ತು. ಸ್ವಧರ್ಮದ ಬಗ್ಗೆ ಒಂದು ರೀತಿಯ ಬೇಸರ, ತನ್ನ ಧರ್ಮವನ್ನ ತಾನು ಸರಿಯಾಗಿ ತಿಳಿದುಕೊಳ್ಳದಿರುವ ಕೊರಗು, ಇನ್ನೊಂದು ಧರ್ಮದ ವಿಚಾರಧಾರೆ ತನ್ನನ್ನ ಹೆಚ್ಚು ಆಕರ್ಷಿಸುತ್ತಿರುವ ಅನುಭವ, ಇವೆಲ್ಲವೂ ಅವರೊಳಗೆ ಒಂದು ದೊಡ್ಡ ಸಂಘರ್ಷವನ್ನ ಹುಟ್ಟು ಹಾಕಿದ್ವು. ಪಥಾಂತರ, ಅಸತ್ಯದ ದಾರಿಯಿಂದ ಸತ್ಯದ ದಾರಿಗೆ ತೆಗೆದುಕೊಂಡು ಹೋಗಿರತಕ್ಕಂಥ ಬಸವಣ್ಣ, ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆ ತೆಗೆದುಕೊಂಡು ಹೋಗಿರತಕ್ಕಂಥವನು ಬಸವಣ್ಣ. ಹಾಗಾಗಿ ಶರಣತ್ವ ಅಂತಕ್ಕಂಥದ್ದು ಕ್ರಾಂತಿ, ಅದೊಂದು ಕ್ರಾಂತಿ. ಬದಲಾವಣೆ ಅಂದ್ರೆ ಕ್ರಾಂತಿ ಆಗ್ಲೇಬೇಕಾಗುತ್ತೆ. ಅದು ಶಾಂತಿಯಿಂದ ಆಗಿರಬಹುದು, ಕ್ರಾಂತಿಯಿಂದ ಆಗಿರಬಹುದು. ಅದು ಬದಲಾವಣೆ ಯಾವತ್ತು ಕ್ರಾಂತಿಯಿಂದನೇ ಆಗುತ್ತೆ. ಯಾಕಂದ್ರೆ ಬದಲಾವಣೆ ಮಾಡುವಾಗ ಎಲ್ರು ಅಣ್ಣ ತಮ್ಮಂದ್ರಾಗಿ ಇದು ಒಳ್ಳೇದಪ್ಪ ಅಂತ ಯಾರು ಅನ್ನಂಗಿಲ್ಲ. ವಿರೋಧನೆ ಜಾಸ್ತಿ ಇರುತ್ತೆ ಬದಲಾವಣೆ, ಇದು ಕ್ರಾಂತಿ ಆಗುವಾಗ. ಹಾಗಾಗಿ ಆ ಶರಣರು ಕ್ರಾಂತಿಯನ್ನ ನೋಡ್ಕೊಂಡು ಬಂದಿರ್ತಕ್ಕಂಥವ್ರು, ಕ್ರಾಂತಿಯನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಕ್ರಾಂತಿಯನ್ನ ಅನುಭವಿಸಿದವರು. ಆ ಕ್ರಾಂತಿಯಿಂದ ಹಿಂಸೆಯನ್ನು ಅನುಭವಿಸಿದಾರೆ ನಮ್ಮ ಶರಣರು. ಕ್ರಾಂತಿಯ ಅರ್ಥ ಏನು ನಿಜವಾಗಿ? ಕ್ರಾಂತಿಯ ಅರ್ಥವೇ ಬದಲಾವಣೆ. ಬದಲಾವಣೆಯನ್ನ ಬಯಸುವವರು, ವಾಸ್ತವತೆಗೆ ಹೊಂದಿಕೊಳ್ಳುವವರು. ಒಂದು ಅರ್ಥದಲ್ಲಿ ಬಂಡೇಳುವುದು, ಬಂಡಾಯ. ಇದು ತಪ್ಪು, ಇದು ಅಸತ್ಯ, ಇದು ತಪ್ಪು ದಾರಿ, ಸರಿ ದಾರಿಗೆ ಹೋಗೋಣ ಅಂತ ಹೇಳುವುದಕ್ಕೆ ಕ್ರಾಂತಿ ಅಂತ ಕರೀತಾರೆ. ಅದು ಪಂಜಾಬ್ ಒಂದು ನಮ್ಮ ಪರಂಪರೆ, ಅದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಅಜ್ಜ ಮುತ್ತಾಜ ಕಾಲದಿಂದ ಆ ಒಂದು ಪರಂಪರೆಯಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು ನಾವು, ಹೌದ್ರಾ? ಆಮೇಲೆ ನಾನು ಬೆಳೀತಾ ನನಗೆ ಈ ವೈಚಾರಿಕತೆ ಕಡೆಗೆ ಜಾಸ್ತಿ ಒಲವಾದ್ಮೇಲೆ ನಾನು ಇವ್ರನ್ನೆಲ್ಲ ಓದ್ನಲ್ಲ, ಬಸವಣ್ಣನ, ಬುದ್ಧ, ಅಂಬೇಡ್ಕರ್ ಸಾಹೇಬರು, ಇವರೆಲ್ಲ ಓದ್ತಾ ಅವರ ವಿಚಾರಧಾರೆಗಳಿಗೂ ನಮ್ಮ ಪರಂಪರೆಗಳಿಗೂ ಸಾಮ್ಯತೆಗಳಿದಾವೆ. ಯಾವ ರೀತಿ ಸಾಮ್ಯತೆಗಳಿದಾವೆ ಅಂದ್ರೆ, ಇದರಲ್ಲಿ ಹುಸೇನ್ ಸಾಹೇಬರ ವಿಶೇಷತೆ ಎಂದ್ರೆ ಅವರು ಈ ಗೊಂದಲದಿಂದ ಓಡಿ ಹೋಗ್ಲಿಲ್ಲ. ಅವರು ಉತ್ತರ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ವರ್ಷಗಳ ಕಾಲ ಅಲೆದ್ರು, ಚರ್ಚೆಗಾಗಿ ಕಾತರಿಸಿದ್ರು, ತಮ್ಮಂತೆಯೇ ವಿಚಾರಗಳನ್ನ ಹುಡುಕ್ತಾ ಇದ್ದವರನ್ನ ಭೇಟಿಯಾದ್ರು, ಸಾಧಕರನ್ನ ಹುಡುಕಿದ್ರು, ಚಿಂತಕರನ್ನ ಭೇಟಿಯಾದ್ರು. ಕೆಲವರು ಅವರ ಮಾತುಗಳನ್ನ ಅರ್ಥ ಮಾಡಿಕೊಂಡ್ರು, ಕೆಲವರು ಬೇಸರಿಸಿಕೊಂಡ್ರು, ಇನ್ನು ಕೆಲವರು ಅವರನ್ನ ಪ್ರೀತಿಯಿಂದ ಅಪ್ಪಿಕೊಂಡ್ರು. ಆದರೆ ಈ ಎಲ್ಲಾ ಅನುಭವಗಳ ನಡುವೆ ಅವರೊಳಗಿನ ಹುಡುಕಾಟ ಮಾತ್ರ ನಿಲ್ಲಲಿಲ್ಲ. ಬದಲಾಗಿ ಅದು ಇನ್ನಷ್ಟು ಆಳವಾಗುತ್ತಾ ಹೋಯಿತು. ಇದೇ ಸಮಯದಲ್ಲಿ ವೈಚಾರಿಕ ವಿಚಾರಗಳು ಅವರ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದವು. ಅವರು ಕೇವಲ ಕೇಳುವುದಷ್ಟೇ ಅಲ್ಲ, ಕೇಳಿದ್ದನ್ನ ಯೋಚಿಸ್ತಾ ಇದ್ರು, ಯೋಚಿಸಿದ್ದನ್ನ ಪ್ರಶ್ನಿಸ್ತಾ ಇದ್ರು, ಪ್ರಶ್ನಿಸಿದ್ದಕ್ಕೆ ಉತ್ತರ ಹುಡುಕ್ತಾ ಇದ್ರು. ಈ ಹುಡುಕಾಟದ ನಡುವೆಯೇ ಅವರಿಗೆ ಪರಿಚಯವಾದ ಒಂದು ಹೆಸರು ಅವರ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿತು. ಅದು ನಿಜಗುಣಾನಂದ ಸ್ವಾಮಿಗಳು.
ನಿಜಗುಣಾನಂದ ಸ್ವಾಮೀಜಿಗಳ ಪ್ರವಚನಗಳು ಹುಸೇನ್ ಸಾಹೇಬರಿಗೆ ಕೇವಲ ಒಂದು ಧಾರ್ಮಿಕ ಪ್ರವಚನ ಆಗಿರಲಿಲ್ಲ. ಅವು ಅವರೊಳಗೆ ಹೊಸ ಚಿಂತನೆಯ ಬಾಗಿಲು ತೆರೆದ ಅನುಭವ ಆಗಿದ್ವು. ಸ್ವಾಮೀಜಿಗಳ ಒಂದೊಂದು ಮಾತು ಅವರ ಹೃದಯವನ್ನ ತಟ್ಟುತ್ತಾ ಇತ್ತು. ಒಂದು ಮಾತು, ಒಂದು ವಿಚಾರ, ಒಂದು ಪ್ರಶ್ನೆ ಇವೆಲ್ಲವೂ ಸೇರಿ ಅವರ ಮನಸ್ಸು ಮತ್ತು ಮೆದುಳಿನ ನಡುವೆ ಒಂದು ರೀತಿಯ ಹೊಸ ಕಂಪನವನ್ನ ಸೃಷ್ಟಿಸ್ತಾ ಇದ್ವು. ಅವರು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯಲ್ಲಿ ಪರಿಪೂರ್ಣ ಗುರುತ್ವವನ್ನ ಕಂಡ ಅನುಭವ ಹೊಂದಿದ್ರು. ಗುರು ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳನ್ನ ಹೇಳಿಕೊಡುವ ವ್ಯಕ್ತಿಯಲ್ಲ, ಬದಲಾಗಿ ನಮ್ಮೊಳಗಿನ ಪ್ರಶ್ನೆಗಳನ್ನ ಎಬ್ಬಿಸುವವ, ನಮ್ಮ ಚಿಂತನೆಗೆ ದಿಕ್ಕು ತೋರಿಸುವವ, ನಮ್ಮನ್ನ ನಮ್ಮೊಳಗೆ ನೋಡಿಕೊಳ್ಳುವಂತೆ ಮಾಡುವವ. ಹುಸೇನ್ ಸಾಹೇಬರ ದೃಷ್ಟಿಯಲ್ಲಿ ನಿಜಗುಣಾನಂದ ಸ್ವಾಮೀಜಿಗಳಲ್ಲಿ ಅಂತಹ ಗುರುತ್ವ ಕಾಣಿಸಿತು. ನನಗೆ ನಿಜಗುಣಾನಂದ ಸ್ವಾಮೀಜಿಗಳ ಪ್ರವಚನಗಳು ಬಹಳ ಘನಕೃತವಾಗಿ, ಬಹಳ ಗಟ್ಟಿಯಾಗಿ ನನ್ನ ಮೇಲೆ ಪ್ರಭಾವ ಬೀರುದು. ಅವರ ಪ್ರವಚನ ನನಗೆ ಎಷ್ಟು ಪ್ರಭಾವ ಬೀರುತ್ತು ಅಂತಂದ್ರೆ, ಅವರ ಪ್ರತಿ ಪ್ರವಚನಗಳನ್ನು ನಾನು ಕೇಳೋದಕ್ಕೆ ಶುರು ಮಾಡಿದೆ. ಎಲ್ಲಿವರೆಗೂ ಎಷ್ಟರವರೆಗೆ ನಾನು ಪ್ರಭಾವಿತನಾದ್ರಂದ್ರೆ ಇಷ್ಟಲಿಂಗ ದೀಕ್ಷೆ ತಗೋಬೇಕು ಅಂತ. ಅಂದ್ರೆ ಅವರ ಪ್ರವಚನ, ಅವರ ಏನು ಆ ವಚನಗಳ ಅರ್ಥವನ್ನ ವ್ಯಕ್ತಪಡಿಸುವ ರೀತಿ ಇತ್ತಲ್ಲ ಅದು, ಮತ್ತೆ ವಚನಗಳ ಸಾರ ಏನು ಹೇಳ್ತಾ ಇದ್ರಲ್ಲ ಅವರು, ಅದರ ಮೂಲ, ಅದರ ಸಾರ ಏನು ಅಂತ, ಅದ್ರಿಗೆ ನನಗೆ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ಅನಿಸ್ದಾಗ ಅದನ್ನೆಲ್ಲ ನಾನು ಅದಕ್ಕೆಲ್ಲ ಪ್ರಿಪೇರ್ ಆದೆ. ಮತ್ತೆ ಆಮೇಲೆ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಫಸ್ಟ್ ಅಧ್ಯಯನ ಮಾಡಕ್ ಶುರು ಮಾಡಿದಾಗ ನಾನೇನಿದ್ದೀನಿ ಅದನ್ನೂ ಕೂಡ ಅಧ್ಯಯನ ಶುರು ಮಾಡಿದೆ. ಏನಿದ್ದೀನಿ, ಸೂಫಿ ಪರಂಪರೆಯಲ್ಲಿ ಇದ್ದೀನಿ. ಸೂಫಿ ಪರಂಪರೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೂಫಿ ಪರಂಪರೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸೂಫಿಗಳು ಇದನ್ನೇ ಹೇಳಿದ್ದಾರೆ. ಬಸವಣ್ಣನವರು ಹೇಳಿದ್ದನ್ನೇ ಸೂಫಿಗಳು ಹೇಳಿದ್ದಾರೆ. ಆ ಪ್ರಭಾವ ಅವರ ಬದುಕಿನಲ್ಲಿ ಒಂದು ಹಂತದಲ್ಲಿ ಒಂದು ನಿರ್ಧಾರವಾಗಿ ರೂಪುಗೊಂಡಿತು. ಅವರು ಇಷ್ಟಲಿಂಗ ದೀಕ್ಷೆ ಪಡೆಯಬೇಕು ಎಂದು ನಿರ್ಧಾರ ಮಾಡಿದ್ರು. ಲಿಂಗಾಯತ ಧರ್ಮವನ್ನ ಸ್ವೀಕರಿಸಬೇಕು ಅನ್ನೋ ಆಲೋಚನೆ ಶುರುವಾಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ ಒಬ್ಬ ಸ್ವಾಮೀಜಿಯವರನ್ನ ಭೇಟಿಯಾಗಿ ಇಷ್ಟಲಿಂಗ ದೀಕ್ಷೆ ಪಡೆಯಬೇಕು ಎಂಬಷ್ಟರ ಮಟ್ಟಿಗೆ ಅವರ ಮನಸ್ಸು ಸಿದ್ಧವಾಗಿತ್ತು. ಒಂದು ಹೊಸ ಜೀವನ, ಒಂದು ಹೊಸ ಗುರುತು, ಒಂದು ಹೊಸ ಆಧ್ಯಾತ್ಮಿಕ ದಾರಿ ಬಹುಶಃ ಅವರ ಮುಂದೆಯೇ ತೆರೆದುಕೊಳ್ಳಲಿತ್ತು. ಆದರೆ ಜೀವನದ ದೊಡ್ಡ ತಿರುವುಗಳು ಅನೇಕ ಬಾರಿ ನಾವು ನಿರೀಕ್ಷಿಸಿದ ಕ್ಷಣದಲ್ಲೇ ಬರುತ್ತವೆ. ಹುಸೇನ್ ಸಾಹೇಬರ ಬದುಕಿನಲ್ಲೂ ಅದೇ ಆಯಿತು. ಇಷ್ಟಲಿಂಗ ದೀಕ್ಷೆ ಪಡೆಯುವ ನಿರ್ಧಾರ ತೆಗೆದುಕೊಂಡಿದ್ದರೂ ಅವರೊಳಗೆ ಒಂದು ಪ್ರಶ್ನೆ ಮತ್ತೆ ಹುಟ್ಟಿಕೊಂಡಿತು. ಅದು ಅವರ ಇಡೀ ಪಯಣದ ದಿಕ್ಕನ್ನೇ ಬದಲಿಸುವ ಪ್ರಶ್ನೆಯಾಗಿತ್ತು. ಯಾಕೆ ನಿಮ್ಗೆ ಇಷ್ಟಲಿಂಗ ತಗೋಬೇಕು ಅನ್ಸಿತ್ತು, ಮತ್ತೆ ಯಾವ ಕಾರಣಕ್ಕಾಗಿ ನೀವು ಇಷ್ಟಲಿಂಗವನ್ನ ತಗೊಳ್ಳಿಲ್ಲ? ನಾನು ಇಷ್ಟಲಿಂಗ ದೀಕ್ಷೆಯನ್ನ ಏಕೆ ತಗೊಳ್ಳಿಲ್ಲ ಅಂತಂದ್ರೆ, ನಾನು ಇರುವ ಮಾರ್ಗವನ್ನು ಕೂಡ ನಾನು ಅಧ್ಯಯನ ಮಾಡ್ಕೋಬೇಕಾಗಿತ್ತು. ನನ್ನ ಮಾರ್ಗ, ನನ್ನ ಹಿರಿಯರ ಮಾರ್ಗ ಸೂಫಿ ಪರಂಪರೆ. ಪಥಾಂತರ ಅಂದ್ರೆ ಏನಂದ್ರೆ ದ್ವೇಷ, ಹಸುವೆ ಈ ಪಥದಿಂದ ಪ್ರೇಮ, ಪ್ರೀತಿಯ ಪಥದ ಕಡೆಗೆ ಪಥಾಂತರ ಆಗುವುದು ಬಹಳ ಒಳ್ಳೆಯದು, ಪರಿವರ್ತನೆ ಆಗೋದು. ಅವಾಗ ನನ್ನಲ್ಲಿ ಅಜ್ಞಾನ ಇತ್ತು. ಅಜ್ಞಾನದಿಂದ ಜ್ಞಾನದ ಕಡೆಗೆ ಪಥಾಂತರ ಆಗ್ಬೇಕು ಅಂತ ಅನಿಸ್ತು. ಆಮೇಲೆ ನನ್ನಲ್ಲೂ ಮನುಷ್ಯ ಸಹಜ ಗುಣಗಳಾದ ದ್ವೇಷ ಇತ್ತು, ಅಸೂಹೆ ಇತ್ತು, ಇವೆಲ್ಲ ಇದ್ವು. ಇವುಗಳಿಂದ ಪ್ರೇಮ ಮತ್ತು ಪ್ರೀತಿಯ ಕಡೆಗೆ ಪಥಾಂತರ ಆಗ್ಬೇಕು ಅನಿಸ್ತು. ಇದು ಬಹಳ ಒಳ್ಳೆಯದು ಅಂತ ಅನಿಸ್ತು. ಈಗ ಮತಾಂತರ ಆಗ್ತಾರೆ, ಆ ಕಡೆ ಈ ಕಡೆ ಜಂಪ್ ಆಗೋರು, ಈ ಕಡೆ ಆ ಕಡೆ ಜಂಪ್ ಆಗೋರು, ಅವರನ್ನ ನೋಡಿದ್ರೆ ಬಹಳ ನಗು ಬರುತ್ತೆ ನನಗೆ. ನಿಜವಾಗ್ಲೂ ಯಾವ ಮತಾಂತರದ ಅವಶ್ಯಕತೆನೂ ಇಲ್ಲ. ನಾವೆಲ್ಲ ಆಗಬೇಕಾಗಿರೋದು ಇವಾಗ ಪಥಾಂತರ ಆಗ್ಬೇಕು. ನಾನು ಆಗ್ಲೇ ಹೇಳಿದಾಗೆ ದ್ವೇಷ, ಅಸೂಯೆ ಇವುಗಳೇನಿದಾವ, ಅಜ್ಞಾನ, ಇವುಗಳಿಂದ ಜ್ಞಾನ, ಪ್ರೇಮ, ಪ್ರೀತಿ ಈ ಕಡೆಗೆ ಪಥಾಂತರ ಆಗ್ಬೋದು ಬಹಳ ಒಳ್ಳೆಯದು. ಇದು ನಮಗೂ ನಮ್ಮ ಮನಸ್ಸಿಗೂ ನೆಮ್ಮದಿ ತರತಕ್ಕಂತಹದ್ದು. ನಾನು ಯಾಕೆ ಇಷ್ಟಲಿಂಗ ದೀಕ್ಷೆ ತೆಗೆದುಕೊಳ್ಳಬೇಕು? ಇದು ಹೊರಗಿನಿಂದ ನೋಡಿದಾಗ ಸರಳವಾದ ಪ್ರಶ್ನೆಯಂತೆ ಕಾಣಬಹುದು. ಆದರೆ ಹುಸೇನ್ ಸಾಹೇಬರಿಗೆ ಇದು ಅವರ ಬದುಕಿನ ಅತ್ಯಂತ ಗಂಭೀರವಾದ ಪ್ರಶ್ನೆಯಾಗಿತ್ತು. ಒಂದು ಧರ್ಮವನ್ನ ಸ್ವೀಕರಿಸುವುದು ಅಂದ್ರೆ ಮತ್ತೊಂದು ಧರ್ಮವನ್ನ ಬಿಡೋದೆ. ಒಬ್ಬ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೆ ಧರ್ಮ ಬದಲಾವಣೆ ಅನಿವಾರ್ಯವೇ? ತಾನು ಹುಡುಕುತ್ತಿರುವ ಸತ್ಯ
ಒಂದು ಧರ್ಮದೊಳಗೆ ಮಾತ್ರ ಸಿಗುತ್ತದೆಯೇ, ಅಥವಾ ಸತ್ಯ ಎನ್ನುವುದು ಎಲ್ಲ ಧರ್ಮಗಳಲ್ಲೂ ಮೀರಿ ನಿಲ್ಲುತ್ತದೆಯೇ? ಈ ಪ್ರಶ್ನೆಗಳು ಅವರೊಳಗೆ ಒಂದೊಂದಾಗಿ ಮೂಡತೊಡಗಿದವು. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ, ಲಿಂಗಾಯತ ಧರ್ಮವನ್ನ ಸ್ವೀಕರಿಸಬೇಕು ಅಂದ್ರೆ ನಾನು ಇಸ್ಲಾಂ ಧರ್ಮವನ್ನ ಬಿಡಬೇಕೆ? ಈ ಪ್ರಶ್ನೆಗೆ ಉತ್ತರ ಸಿಗದೆ ಅವರು ಮುಂದೆ ಹೆಜ್ಜೆ ಇಡಲು ಸಿದ್ಧರಾಗಲಿಲ್ಲ. ಏಕೆಂದರೆ ಅವರು ತೆಗೆದುಕೊಳ್ಳಲಿರುವ ನಿರ್ಧಾರ ಕೇವಲ ಅವರ ವೈಯಕ್ತಿಕ ನಿರ್ಧಾರ ಆಗಿರಲಿಲ್ಲ. ಅದು ಅವರ ಗುರುತು, ಅವರ ಕುಟುಂಬ, ಅವರ ಪೂರ್ವಜರು, ಅವರ ಬಾಲ್ಯ, ಅವರ ನಂಬಿಕೆ ಮತ್ತು ಅವರೊಳಗೆ ಬೆಳೆದ ಧಾರ್ಮಿಕ ಪರಂಪರೆ ಇವೆಲ್ಲವನ್ನ ಒಳಗೊಂಡ ನಿರ್ಧಾರ ಆಗಿತ್ತು. ಹೀಗಾಗಿ ಅವರು ಆತುರ ಪಡಲಿಲ್ಲ, ಉತ್ತರ ಹುಡುಕಲು ಹೊರಟರು. ಈ ಬಾರಿ ಒಂದು ಧರ್ಮವನ್ನ ಬಿಟ್ಟು ಮತ್ತೊಂದು ಧರ್ಮವನ್ನ ಸ್ವೀಕರಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಧರ್ಮ ಎಂದರೇನು, ಆಧ್ಯಾತ್ಮಿಕ ಎಂದರೇನು, ಸತ್ಯವೆಂದರೆ ಏನು, ಮನುಷ್ಯ ದೇವರ ನಡುವಿನ ಸಂಬಂಧವೇನು, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಶುರು ಮಾಡಿದರು. ಇಲ್ಲಿಂದ ಹುಸೇನ್ ಸಾಹೇಬರ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಯಿತು. ಅವರು ಪ್ರಪಂಚದ ಹಲವು ತತ್ವಗಳನ್ನ ಅಧ್ಯಯನ ಮಾಡಲು ಆರಂಭ ಮಾಡಿದ್ರು. ಹಲವು ಧರ್ಮಗಳ ಚಿಂತನೆಗಳನ್ನ ತಿಳಿಯುವುದಕ್ಕೆ ಪ್ರಯತ್ನ ಪಟ್ರು. ಹಲವು ಮಾರ್ಗಗಳನ್ನ, ಹಲವು ವಿಚಾರಧಾರೆಗಳನ್ನ, ಹಲವು ಆಧ್ಯಾತ್ಮಿಕ ಪರಂಪರೆಗಳನ್ನ ಅಧ್ಯಯನ ಮಾಡತೊಡಗಿದ್ರು. ಅದೇ ಹುಡುಕಾಟದ ಹಾದಿಯಲ್ಲಿ ಒಂದು ದಿನ ಅವರಿಗೆ ಪರಿಚಯವಾಯಿತು ಸೂಫಿ ತತ್ವ. ಸೂಫಿಗಳು ಅಂತ ಕರಿತೀವಿ, ಸೂಫಿ ಸಂತರು ಅಂತ ಕರಿತೀವಲ್ಲ, ಅದೊಂದು ಪರಂಪರೆ, ಅದೊಂದು ಪಂಥ. ಜ್ಞಾನ, ಶಾಂತಿ, ಭಾವೈಕ್ಯತೆ ಇದನ್ನ ತನ್ನ ಸಿದ್ಧಾಂತವನ್ನಾಗಿಸಿಕೊಂಡು ಜನರ ಮಧ್ಯೆ ಮೇಲು ಕೀಳು ಎನ್ನದೆ ಸಮಾನತೆಯ ವಾಸ್ತವ ಸತ್ಯಗಳನ್ನ ಜನರಿಗೆ ಅರ್ಥ ಮಾಡಿಸ್ತಕ್ಕಂಥ ಒಂದು ಪರಂಪರೆ ಅದು. ನಮ್ಮ ಪರಂಪರೆ ಬಂದು ಅಲಾದಿ ಪರಂಪರೆ. ಅಂದ್ರೆ ನಾವು ಮೊಹರಮನ ಆಚರಣೆ ಮಾಡ್ಕೊಂಡು ಬಂದೇವೆ, ಅದರಲ್ಲಿದ್ದೇವೆ ಮತ್ತು ಸೂಫಿ ಮಾರ್ಗವನ್ನ ಅನುಸರಿಸ್ತೇವೆ. ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಾಲದಿಂದಲೂ ಈ ಸೂಫಿ ಪರಂಪರೆಯಲ್ಲಿ ನಾವಿದ್ದೇವೆ. ಸೂಫಿ ಪರಂಪರೆ ಅಂದ್ರೆ ಶಾಂತಿ, ಜ್ಞಾನ, ಇದರ ಪರಂಪರೆ. ಭಾವೈಕ್ಯತೆ ಅನ್ನತಕ್ಕಂಥದ್ದು ಈ ಕಾಲಘಟ್ಟಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅಶಾಂತಿಯ ಸಮಾಜದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಆಗ್ಬೇಕಂತಂದ್ರೆ ಭಾವೈಕ್ಯತೆ ಅನ್ನೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ಭಾವೈಕ್ಯತೆ ಯಾವುದೇ ಕಪಟತನವಿಲ್ಲದೆ ಭಾವೈಕ್ಯತೆಯಿಂದ ನಡೆಯುವ ಮನಸ್ಸುಗಳು ಇದ್ದಾವೆ ಅಂತಂದ್ರೆ ಅದು ಅಲವಿ ಪರಂಪರೆಯಲ್ಲಿ. ಕೆಲವರು ಇದಾವೆ ಓಲೈಕೆ ರೀತಿಯಲ್ಲಿದ್ದಾವೆ, ಅನುಕೂಲಗಳ ರೀತಿಯಲ್ಲಿದ್ದಾವೆ. ಇಲ್ಲಿ ಹಂಗಿಲ್ಲ. ಎಸ್, ನಾವು ಇರುವುದೇ ಹೀಗೆ ಅಂತ ಈ ಪರಂಪರೆಯಲ್ಲಿ ಇದ್ದಾರೆ. ನಾವ್ ಇರುವುದೇ ಹೇಗೆ, ನಾವು ಧ್ಯಾಮಗೂ ಹೋಗ್ತೀವಿ, ದ್ರೋಗಗೂ ಹೋಗ್ತೀವಿ, ಹನುಮಪ್ಪಗೂ ಹೋಗ್ತೀವಿ, ನಾವು ಹಜರತ್ ಮೌಲಾ ಅಲಿಗೂ ನಡ್ಕೊಂತೀವಿ. ಇಲ್ಲಿ ಹುಸೇನ್ ಸಾಹೇಬರು ಸತ್ತಿರ್ತಕ್ಕಂಥದ್ದು ಜನಸಾಮಾನ್ಯರಿಗಾಗಿ, ಸತ್ಯಕ್ಕಾಗಿ, ಜನಸಾಮಾನ್ಯರ ಹಕ್ಕುಗಳಿಗಾಗಿ. ಎಲ್ಲಿ? ಕರ್ಬಲದಲ್ಲಿ. ಹೌದ್ರಾ? ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಸಾಹೇಬರು ಕೂಡ ಅವರು ತಮ್ಮ ಜೀವನವನ್ನ ಮುಡುಪಾಗಿಟ್ಟದ್ದು ಯಾವುದಕ್ಕೋಸ್ಕರ? ಜನಸಾಮಾನ್ಯರಿಗಾಗಿ, ಜನಸಾಮಾನ್ಯರ ಹಕ್ಕುಗಳಿಗಾಗಿ, ಸಮಾನತೆಗಾಗಿ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದೇ ಒಂದು, ಇವ್ರು ಹೇಳಿದ್ದೇ ಅದೇ. ವ್ಯತ್ಯಾಸಗಳೆಲ್ಲ, ಜಾಗಗಳು ಬದಲಾಗಿದ್ದಾವೆ, ಹೇಳುವ ದೃಷ್ಟಿಕೋನ, ರೂಪ ಬದಲಾಗಿದೆ, ಹೇಳುವ ರೂಪ ಬದಲಾಗಿದೆ. ಅವರು ಅರಬ್ ಭಾಷೆಯಲ್ಲಿ ಹೇಳಿದ್ದಾರೆ, ಇವರು ಕನ್ನಡ ಭಾಷೆಯಲ್ಲಿ ಹೇಳಿದ್ದಾರೆ. ಸೂಫಿ ತತ್ವ ಅವರಿಗೆ ಕೇವಲ ಮತ್ತೊಂದು ಧಾರ್ಮಿಕ ವಿಚಾರಧಾರೆ ಆಗಿರಲಿಲ್ಲ, ಅದು ಅವರ ಹಿಂದಿನ ಎಲ್ಲಾ ಪ್ರಶ್ನೆಗಳಿಗೆ ಹೊಸ ರೀತಿಯಲ್ಲಿ ಉತ್ತರ ಹುಡುಕುವ ಒಂದು ಮಾರ್ಗ ಆಗಿತ್ತು. ಅವರು ಸೂಫಿಗಳ ಜಾಡು ಹಿಡಿದು ಹೊರಟರು. ಆಧ್ಯಾತ್ಮಿಕತೆಯ ಈ ಹೊಸ ಜಗತ್ತಿನೊಳಗೆ ಇನ್ನಷ್ಟು ಆಳವಾಗಿ ಪ್ರವೇಶಿಸಲು ಆರಂಭ ಮಾಡಿದ್ರು. ಆ ಪಯಣ ಅವರನ್ನ ಹಲವು ಜನರ ಬಳಿಗೆ ಕರೆದೊಯ್ತು, ಹಲವು ಸ್ಥಳಗಳಿಗೆ ಕರೆದೊಯ್ತು, ಹಲವು ಅನುಭವಗಳನ್ನ ನೀಡಿತು ಮತ್ತು ಒಂದು ದಿನ ಅವರ ಪಯಣ ಒಂದು ಮಠದ ಬಾಗಿಲಿಗೆ ತಂದು ನಿಲ್ಲಿಸಿತು. ಅಲ್ಲಿ ಅವರಿಗೆ ಎದುರಾದ ಒಬ್ಬ ಸ್ವಾಮೀಜಿ ತಮ್ಮದೇ ಜೀವನದ ಅನುಭವವನ್ನ ಹಂಚಿಕೊಂಡ್ರು. ಆ ಅನುಭವ ಹುಸೇನ್ ಸಾಹೇಬರಿಗೆ ಒಂದು ಹೊಸ ಪ್ರಶ್ನೆಯನ್ನ ನೀಡಿತು. ಬಹುಶಃ ಅದೇ ಪ್ರಶ್ನೆ ಅವರ ಬದುಕಿನ ಮುಂದಿನ ಅಧ್ಯಾಯಕ್ಕೆ ದಾರಿ ಮಾಡಿಕೊಟ್ಟಿತು. ಇಲ್ಲಿಯವರೆಗೆ ಹುಸೇನ್ ಸಾಹೇಬರು ತಮ್ಮ ಧರ್ಮವನ್ನ ಬಿಟ್ಟು ಮತ್ತೊಂದು ಧರ್ಮದತ್ತ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ವ್ಯಕ್ತಿಯಂತೆ ಕಾಣಬಹುದು. ಆದರೆ ಅವರ ನಿಜವಾದ ಹುಡುಕಾಟ ಧರ್ಮ ಬದಲಿಸುವುದಾಗಿರಲಿಲ್ಲ, ಅದು ಸತ್ಯವನ್ನ ಹುಡುಕುವುದಾಗಿತ್ತು. ಅವರು ಒಂದು ದಾರಿಯಲ್ಲಿ ನಡೆದು ಮತ್ತೊಂದು ದಾರಿಯನ್ನ ಕಂಡ್ರು. ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇನ್ನೊಂದು ಪ್ರಶ್ನೆಯನ್ನ ಎದುರಿಸಿದ್ರು. ಅದೇ ಪ್ರಶ್ನೆಗಳು ಅವರನ್ನ ಸೂಫಿ ತತ್ವದ ಇನ್ನಷ್ಟು ಆಳಕ್ಕೆ ಕರೆದೊಯ್ದವು. ಅವರ ಈ ಪಯಣದಲ್ಲಿ ಒಂದು ರಾತ್ರಿ, ಒಂದು ಮಠದಲ್ಲಿ ನಡೆದ ಸಂಭಾಷಣೆ ಅವರ ಬದುಕಿನ ದಿಕ್ಕನ್ನೇ ಬದಲಿಸಲಿದೆ ಎಂಬುದು ಆಗ ಅವರಿಗೆ ಗೊತ್ತಿರಲಿಲ್ಲ.
ಆ ರಾತ್ರಿ ಅವರಿಗೆ ಸಿಕ್ಕ ಒಂದು ಮಾತು, ನೀವು ಹುಡುಕುತ್ತಿರುವ ವಿಚಾರಗಳನ್ನ ನೀವು ಇರುವಲ್ಲಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಲ್ಲವೇ? ಆ ಮಾತಿನ ಹಿಂದಿದ್ದ ಕಥೆ ಏನು? ಆ ಸ್ವಾಮೀಜಿಯವರು ಯಾರು? ಅವರ ಅನುಭವಗಳು ಹುಸೇನ್ ಸಾಹೇಬರ ಮನಸ್ಸನ್ನ ಹೇಗೆ ಬದಲಿಸಿದವು? ಅದರ ನಂತರ ಸಿಂಧನೂರಿನ ಮೆಹಬೂಬ್ ಕಾಲೋನಿಯ ಒಬ್ಬ ವ್ಯಕ್ತಿಯ ಮೂಲಕ ಹುಸೇನ್ ಸಾಹೇಬರಿಗೆ ಸಿಕ್ಕ ಹೊಸ ಪರಿಚಯ ಯಾವುದು? ಅದೇ ಪರಿಚಯ ಅವರನ್ನ ಸೂಫಿ ತತ್ವದ ನಿಜವಾದ ಜಗತ್ತಿನೊಳಗೆ ಕರೆದೊಯ್ಯಲಿದೆ. ಇದು ಸೂಫಿ ಶರಣರ ಬದುಕಿನ ಮತ್ತೊಂದು ತಿರುವು. ಮುಂದಿನ ಭಾಗದಲ್ಲಿ ಆ ರಾತ್ರಿ ನಡೆದ ಸಂಭಾಷಣೆ, ಬದಲಾದ ಬದುಕಿನ ದಿಕ್ಕು ನೋಡೋಣ.